ಟೆನ್ಷನ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡೋದು, ಅವ್ರು ಗೈಡ್ ಮಾಡ್ತಾರೆ ಇವ್ರು ಗೈಡ್ ಮಾಡ್ತಾರೆ, ಪೇಯ್ಡ್ ಕೌನ್ಸಿಲಿಂಗ್, ಏನು ತಲೆ ಬಿಸಿ ಮಾಡಬೇಡಿ. ನೀವು ಸದ್ಯಕ್ಕೆ CET ಅಪ್ಲಿಕೇಶನ್ ಹಾಕಿದ್ದೀರಾ, ಕೆಲವರು ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ್ದೀರಾ, ಕೆಲವರು ಭಾಗವಹಿಸದೇ ಇರಬಹುದು. ನೀವು ಇನ್ನೊಂದು 3-4-5 ಡೇಸ್ ಒಳಗಡೆ ನೀಟ್ ರಿಸಲ್ಟು ಡಾಟಾ KEAಗೆ ಬರುತ್ತೆ. ನಾವು ನಿಮ್ಮ ಲಾಗಿನ್ನಲ್ಲಿ ನೀಟ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಹೇಳ್ತೀವಿ. ಅಲ್ಲಿವರೆಗೆ ಸರ್ ನಮಗೆ ಹೆಂಗೆ ಗೊತ್ತಾಗುತ್ತೆ ಸರ್ ನಾವು ನಿಮ್ಮ ವೆಬ್ಸೈಟ್, ಚಿಂತೆ ಮಾಡಬೇಡಿ. ನೀವು KEA ಅಪ್ಲಿಕೇಶನ್ ಹಾಕುವಾಗ ಏನು ರಿಜಿಸ್ಟರ್ ನಂಬರ್ ಮಾಡಿದ್ದೀರಾ ಅಲ್ಲಿಗೆ ನಾವು ನಿಮಗೊಂದು ವಾಟ್ಸಪ್ SMS ಕಳಿಸ್ತೀವಿ. ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಏನು ಓಡಾಡೋದು ಬೇಡ, SMS ಕಳಿಸ್ತೀವಿ. ಆವಾಗ ನೀವು ನಂಬರ್ನ ಲಿಂಕ್ ಮಾಡಿ ಸಾಕು. ಬೇರೆ ಈಗೇನು ಮಾಡಬೇಕು ಹಂಗಿದ್ರೆ, ಬರೀ ಈಗ ನಿಮ್ಮದು ಉದಾಹರಣೆಗೆ 1,00,000 ರ್ಯಾಂಕ್ ಬಂದಿದೆ, 50,000 ರ್ಯಾಂಕ್ ಬಂದಿದೆ. ಸರ್ ನನಗೆ ಗೌರ್ಮೆಂಟ್ ಸೀಟ್ ಸಿಗುತ್ತಾ ಸರ್, ಪ್ರೈವೇಟು ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಸರ್, ನಾನು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗಬೇಕು ಸರ್, PCTಗೆ ಹೋಗ್ಬೇಕಾ, ಇದು ಎಲ್ಲ ಗೊಂದಲ ಇದೆ. ಇದಕ್ಕೆ ನೀವೇನು ಮಾಡಿ, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ಎಷ್ಟಿದ್ದಾವೆ ಅದರಲ್ಲಿರುವಂತಹ ಸೀಟುಗಳ 85% ಸೀಟುಗಳು KEA ಮೂಲಕ ಅಲಾಟ್ ಆಗುತ್ತೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ ಖಾಸಗಿ ಮೆಡಿಕಲ್ ಕಾಲೇಜುಗಳ 100% ಸೀಟುಗಳು KEA ಮುಖಾಂತರನೇ ಅಲಾಟ್ ಆಗುತ್ತೆ.